ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ 40% ಹೇಳಿದ್ರಲ್ಲ. ಈಗ ಅದೆಲ್ಲ ಅಲ್ಲೆಲ್ಲೋ 500 ಕೋಟಿ ಅಂತೆ, ಗಂಗಾ ಕಲ್ಯಾಣದ 400 ಕೋಟಿ ಅಂತೆ ಈಗ ಹೇಳ್ತಾ ಇದ್ದೀರಲ್ಲ. ಇಷ್ಟು ಸೇರ್ ಮಾಡ್ತಾ ಇದ್ರಿ, ದುಡ್ಡು ಹೊಡ್ಕೊಂಡು ಕೂತಿದ್ದಾರನ್ನ ಈಗ ತಗೊಂಡು ಕೂತಿದ್ದೀರಲ್ಲ. ನಾಚಿಕೆ ಆಗೋದಿಲ್ವ ಸಿದ್ದರಾಮಯ್ಯರೇ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞಾನದ್ದು ಯಾವ ರೀತಿ ಕಾಡ್ತಾ ಇದೆ ನಿಮ್ಮನ್ನು. ನೀವು ಮಾಧ್ಯಮದ ಮುಂದೆ ಕೂತಾಗ ಕಣ್ಣಿಗೆ ಕಾಣ್ತಾ ಇದೆ. ಮೊನ್ನೆ ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ, ಹಿಂದೆ ಯಾವ ರೀತಿ ಉತ್ತರ ಕೊಡ್ತಿದ್ದೀರಿ, ಮೊನ್ನೆ ಯಾವ ರೀತಿ ನಡ್ಕೊಂಡ್ರಿ, ಎಲ್ಲ ಕಾಣ್ತಾ ಇದ್ದೇವೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ. ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳು. ನನ್ನ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾನೆ ಇಲ್ಲಿ ಮಿಲ್ಟ್ರಿ ಕರ್ಕೊಂಬಂದವನ ಅಂತ. ಮಿಲ್ಟ್ರಿನ ಬರೋ ಕಾಲ ಬರುತ್ತಿಲ್ಲಿ, ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ. ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯಿತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಲಿಸೋಕ್ಕೆ ಮಿಲ್ಟ್ರಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವು ನಡೆಸ್ತಾರಲ್ಲ ದರೋಡೆ, ಅದು ನಿಲ್ಲಿಸೋಕ್ಕೆ ಮಿಲ್ಟ್ರಿ ಅವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು. ಅದು ಬರೋ ಕಾಲ ಬಂದರೆ ತರ್ಸೋಣಂತ. ಎಲ್ಲ ಒಳ್ಳೇದಾಗಲಿ ಬಿಡ್ತದೆ. ಈಗ ರಾಮನಗರ ಬದಲಾವಣೆ ಮಾಡೋಕ್ಕಾಗತ್ತಾ? ರಾಮನಗರ ಹೆಸರನ್ನು ಬದಲಾವಣೆ ಮಾಡೋಕ್ಕಾಗತ್ತಾ? ರಾಮನಗರ ಈಗ ಅವರ ಹೆಸರನ್ನ ಬದಲಾವಣೆ ಮಾಡೋಕ್ಕಾಗದೇ ಇದ್ಮೇಲೆ ರಾಮನಗರ ಬದಲಾವಣೆ ಮಾಡೋಕ್ಕಾಗತ್ತೆ? ಲೇಟಾಗಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.